ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಫಸ್ಟ್ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ. ಏನಂದ್ರೆ ಇವತ್ತು ನಾನು ನಮ್ಮ ಮನೆಯ ಹೋಮ್ ಗಾರ್ಡನನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇದು ಒಂಥರ ಶೋ ಪ್ಲ್ಯಾಂಟ್. ಇದನ್ನು ನಿನ್ನೆ ನಾನು ಕಟ್ ಮಾಡೀನಿ. ಯಾಕಂದರೆ ಇದು ಚೆನ್ನಾಗಿ ಬೆಳಿತೈತಿ. ಅಂದ್ರೆ ನಾವು ಎಷ್ಟು ಕಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಇದು ಎಲೆಗಳನ್ನು ಕೊಡ್ತೈತಿ. ಆಲ್ಮೋಸ್ಟ್ ಆಲ್ ನಮ್ಮ ಮನೆ ಒಳಗೆ ಎಲ್ಲ ಶೋ ಪ್ಲ್ಯಾಂಟ್ಸ್ ಅದಾವ. ಇದು ಮಿನಿಮಮ್ ಒಂದು ತಿಂಗಳಿಗೆ ಒಂದು 4-5 ಮರಿಗಳನ್ನು ಹಾಕ್ತೈತಿ. ನೋಡ್ರಿ ಎಷ್ಟಾಗಿದಾವ. ಇದು ಸ್ಪೈಡರ್ ಪ್ಲ್ಯಾಂಟ್ ಅಂಥೇಳಿ. ಇದು ಈ ರೀತಿ ಹೂಗಳನ್ನು ಬಿಡ್ತೈತಿ ಮತ್ತು ಹೊಸ ಗಿಡ. ಇವು ಯಾವುದೇ ರೀತಿ ಕೆಳಗೆ ಮರಿಗಳನ್ನು ಹಾಕಂಗಿಲ್ಲ, ಈ ಥರ ಮರಿಗಳನ್ನು ಹಾಕ್ತಾವೆ. ಇದನ್ನು ನಾವು ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಕಟ್ ಮಾಡಿಕೊಂಡು ಹಚ್ಚಬೇಕು. ಇದನ್ನು ನಮ್ಮ ಕಡೆ ಎಲ್ಲ ಬಟ್ಲು ಹೂ ಅಂತ ಕರಿತೇವೆ. ನಿಮ್ಮ ಕಡೆ ಏನು ಕರಿತೀರಿ ನೀವು ಕಮೆಂಟಲ್ಲಿ ತಿಳಿಸ್ರಿ. ಇದು ಒಂಥರ ಶೋ ಪ್ಲ್ಯಾಂಟ್. ಇದು ಬ್ರಯೋಫಿಲಮ್ ಥರ, ಆದರೆ ಬ್ರಯೋಫಿಲಮ್ ಬೇರೆ ಕಡೆ ಐತಿ. ಇದು ನಾವು ಒಂದು ಎಲೆ ತೊಗೊಂಡ್ರೆ ಸಾಕು, ಇದು ಹತ್ತಿ ಬಿಡ್ತೈತಿ. ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್. ಇದು ಮರಿಗಳನ್ನು ಹಾಕಿತ್ತು, ಅದಕ್ಕಾಗಿ ಇದನ್ನು ಬೇರೆ ಬೇರೆ ಕಡೆ ಹಾಕಿದ್ದೇವೆ. ನೋಡ್ರಿ, ಕೊಕೋಪೀಟನ್ನು ನಾವು ಹಾಕಿದ್ದೇವೆ ಇದಕ್ಕೆ. ಯಾಕಂದ್ರೆ ಈ ಕೊಕೋಪೀಟ್ ಹಾಕೋದ್ರಿಂದ ಮರಗಳಾಗಲಿ ಗಿಡಗಳಾಗಲಿ ಚೆನ್ನಾಗಿ ಬೆಳಿತಾವೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದಾವೆ. ಇದು ಯೆಲ್ಲೋ ಕಲರ್ ಹೂ ಬಿಡುವಂತಹ ಗಿಡ. ಇದರಲ್ಲಿ ಈಗ ಹೂಗಳ ಆಗತ್ತಿಲ್ಲ, ಯಾಕಂದರೆ ಇದಕ್ಕೆ ಜಾಸ್ತಿ ಬಿಸಿಲು ಬಡಿಯಂಗಿಲ್ಲ ಇಲ್ಲಿ, ಅದಕ್ಕಾಗಿ ಜಾಸ್ತಿ ಹೂ ಆಗಾಕತ್ತಿಲ್ಲ. ಇದು ನೋಡ್ರಿ, ನಾವು ಇದ್ರೊಳಗೆ ಒಂದು ಬೀಜ ಬೀನ್ಸ್ದು ಹಾಕಿದ್ವಿ, ತಾನೇ ಹುಟ್ಟೈತಿ. ಇದು ಯಾವ ರೀತಿ ಬೀನ್ಸ್ ಆಗ್ಯಾವ ನೋಡ್ರಿ ಇಲ್ಲಿ. ಇದು ಸ್ನೇಕ್ ಪ್ಲ್ಯಾಂಟ್. ಇದು ಅಲೋವೆರಾ ಗಿಡ. ನಾವು ಇದನ್ನು ಮನೆ ಒಳಗೆ ಈ ಪಾಟನ್ನು ಮಾಡಿರೋದು ಯಾವ ಟೈಪ್ ಅಂದರೆ, ಈ ರೀತಿ ಕ್ಯಾನ್ಸ್ ಇರ್ತಾವಲ್ಲ, ಇದನ್ನು ಇಷ್ಟು ಕಟ್ ಮಾಡಿ ಇಂಥವು 2 ಕ್ಯಾನಿನೂ ಎಲ್ಲ ಜೋಡಿಸಿ ಈ ಟೈಪ್ ಪಾಟ್ ಮಾಡಿರೋದು. ಇದರಲ್ಲಿ ಭಾಳ ರೀತಿ ಗಿಡಗಳದಾವೆ. ಇದು ಒಂಥರ ಶೋ ಪ್ಲ್ಯಾಂಟ್. ಇದು ಲಾಸ್ಟ್ ಇತ್ತಲ್ಲ, ಫಸ್ಟ್ ತೋರಿಸಿದ್ನಲ್ಲ ಆ ಟೈಪ್ ಇದು ಶೋ ಪ್ಲ್ಯಾಂಟ್. ಇದು ಒಂಥರದ್ದು. ಇದು ಸೇಮ್ ಅಲ್ಲಿ ಇನ್ನೂ ಒಂದು ಐತಿ. ಇದು ಶಂಖಪುಷ್ಪದ ಗಿಡ ಬಳ್ಳಿ. ನಾವು ಇದನ್ನು ಮನೆ ಬಾಗಿಲ್ಕ ಹಬ್ಸೇವಿ. ಈಗ ನಾವು ಇದನ್ನು ರಿವ್ಯೂ ನೋಡೋಣ, ಯಾವ ಥರ ಕಾಣಿಸ್ತೈತಿ ಎಲ್ಲ ಸೇರಿಸಿ ಅಂಥೇಳಿ. ಇದು ನಾವು ಒಂದು ಕಟ್ಟಿ ಮೇಲೆ ಇಟ್ಟಿದ್ದೇವೆ. ಇಲ್ಲಿ ಕುಂದ್ರಾಕು ಸತ್ಯಕ್ಕೆ ಪ್ಲೇಸ್ ಬಿಟ್ಟೇವಿ. ಈಗ ಇನ್ನೂ ಒಂದು ಕಟ್ಟಿನ ತೋರಿಸ್ತೀನಿ, ಇನ್ನೂ ಒಂದು ಕಡೆ ಐತಿ ನೋಡ್ರಿ. ಅಲ್ಲಿತ್ತಲ್ಲ ಸೇಮ್ ಪ್ಲ್ಯಾಂಟ್ ಇದು. ಇದು ಒಂಥರ ಶೋದಲ್ಲ. ಇದರಿಂದ ಏನು ಲಾಭ ಆಗ್ತೈತಿ ಮತ್ತು ಇದು ಎದಕ್ಕೆ ಯೂಸ್ ಆಗ್ತೈತೆ ಅಂಥೇಳಿ ನೀವೇ ನಮ್ಗೆ ಹೇಳ್ರಿ, ಕಮೆಂಟಲ್ಲಿ ತಿಳಿಸ್ರಿ. ಇದು ಒಂಥರ ಶೋ ಪ್ಲ್ಯಾಂಟ್. ಇದನ್ನು ನಾವು ಬೊಕ್ಕೆ ಮಾಡೋಬೇಕಾರೆ ಬೊಕ್ಕೆ ಒಳಗೆ ಹಾಕ್ತೇವೆ. ಇದು ನೋಡ್ರಿ ಯಾವ ಥರ ಎಲೆ ಒಳಗೆ ಚುಕ್ಕಿ ಐತಂಥೇಳಿ. ಆಲ್ಮೋಸ್ಟ್ ಆಲ್ ಎಲ್ಲ ಡಿಫ್ರೆಂಟ್ ಅದಾವೆ. ಸೇಮ್ 1-2 ಅಷ್ಟೇ ಅದಾವೆ. ಇದು ನೋಡ್ರಿ ಶಾವಂತಿಗೆ ಹೂವಿನ ಗಿಡ. ಈ ಶಾವಂತಿಗೆ ಹೂವು ಸ್ಪೆಷಲ್ಲು ವೈಟ್ ಕಲರ್. ಇದು ಯಾವಾಗಲೂ ಆಗೋದಿಲ್ಲ, ಒಮ್ಮೆ ಬಿಟ್ಟರು ಒಂದು 4 ಅಷ್ಟೇ ಬಿಡ್ತೈತಿ. ಆಮೇಲೆ 1 ತಿಂಗಳು ಆಗೋದೇ ಇಲ್ಲ ಹೂ. ಇದು ಒಂಥರ ಶೋ.
ಇದು ಯಾವ ಥರ ಐತಂದ್ರೆ ಸೇಮ್ ಬನಾನಾ ಥರ ಐತಿ. ಅದಕ್ಕಾಗಿ ಇದನ್ನು ನಾವೇ ಹೆಸರಿಟ್ಟೇವಿ ಬನಾನಾ ಟ್ರೀ ಅಂಥೇಳಿ. ಇದು ಒಂಥರ ಶೋ ಪ್ಲ್ಯಾಂಟ್. ಇದು ಲಾಸ್ಟ್ ಅಲ್ಲಿ ಇತ್ತಲ್ಲ ಫಸ್ಟ್ ಅದ ಶೋನ ಇಲ್ಲಿ ಹಚ್ಚಿದ್ದೇವೆ. ಯಾಕಂದ್ರೆ ಭಾಳಷ್ಟು ಮರಿಗಳನ್ನು ಹಾಕಿತ್ತಲ್ಲ, ಅದಕ್ಕಾಗಿ ನಾವು ಬೇರೆದ್ರೊಳಗೆ ಶಿಫ್ಟ್ ಮಾಡೇವಿ. ಇದು ಬ್ರಯೋಫಿಲಮ್ ಥರ ಅನ್ನೆಲ್ಲ ಅದ ಸೇಮನ್ನ ಇಲ್ಲಿ ಹಚ್ಚಿದ್ದೇವೆ. ಇದು ನೋಡ್ರಿ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗೈತಿ. ಇದು ಕೇಸರಿ ಕಲರ್, ಪಿಂಕ್ ಕಲರ್, ಡಿಫ್ರೆಂಟ್ ಕಲರ್ ಆಗುವಂಥ ಸಣ್ಣ ಹೂವು ಆಗ್ತೈತಿ. ಇದಕ್ಕೆ ಈಗ ಬಿಸಿಲು ಇರ್ಲಾರ್ದಕ್ಕೆ ಈಗ ಹೂವು ಆಗಿಲ್ಲ, ಇಲ್ಲಾಂದ್ರೆ ಆಗ್ತಿದ್ವು. ಅಲ್ಲಿ ಸಣ್ಣದಾಗಿ ಹಚ್ಚಿದ್ವಲ್ಲ ಅದೇ ಇದು ಶೋ. ಆಲ್ಮೋಸ್ಟ್ ಆಲ್ ಮನಿ ಪ್ಲ್ಯಾಂಟ್ ನಾವು ಭಾಳ ಹಚ್ಚಿದ್ದೇವೆ. ಇದು ನಾವು ಇಲ್ಲಿ ನೀರು ಹಾಕಿದ್ರೆ ಇಲ್ಲಿ ನೀರನ್ನು ಸ್ಟಾಕ್ ಇಟ್ಕೋತೈತಿ, ಮತ್ತು ಯಾವಾಗ ಗಿಡಕ್ಕೆ ಬೇಕಲ್ಲ ಆವಾಗದ ಗಿಡ ಹೀರ್ಕೋತೈತಿ. ಇದಂತರೂ ಫಸ್ಟ್ ತಂದಿರೋದು, ಅದಕ್ಕಾಗಿ ಇಷ್ಟೆಲ್ಲ ಬೆಳೆದೈತಿ. ಇದು ಸ್ಪೈಡರ್, ಅಲ್ಲಿ ಆಗಲೇ ತೋರಿಸಿದ್ನಲ್ಲ, ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತ ಹೇಳಿದ್ರೆ ನನಗೆ ಭಾಳ ಲೈಕ್ ಆಗೋದು ಎಲ್ಲದ್ರೊಳಗಂತೂ ಸ್ಪೈಡರ್ ಪ್ಲ್ಯಾಂಟ್. ಮತ್ತು ಇಲ್ಲಿ ಒಂದು ಶಂಖಪುಷ್ಪದ ಬಳ್ಳಿ ಹಬ್ಸೇವಿ, ಬೀಜ ಇತ್ತು, ಬೀಜ ಹಾಕಿದ್ವಿ. ಆಮೇಲೆ ಇದು ಹಾಗಲಕಾಯಿ ಈಗ ಸದ್ಯ ಒಂದು ಆಗಿಲ್ಲ, ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಇದು ಬಂಬೂ ಪ್ಲ್ಯಾಂಟ್ ಅಂಥೇಳಿ, ಇದನ್ನು ನಾವು ಪಾಟ್ ಅಂದ್ರೆ ಗಾಜಿನ ಪಾಟ್ ಒಳಗೆ ಹಚ್ಚಿದ್ವಿ. ಆದರೆ ಇದನ್ನು ಜಾಸ್ತಿ ಬೆಳೀತೈತಂಥೇಳಿ ಇದ್ರೊಳಗೆ ತೆಗೆದು ಹಚ್ಚೇವಿ. ಇದು ವೇಸ್ಟ್ ಆಗಿರೋ ಸಾಸಿವೆನ ನಾ ಇದ್ರೊಳಗೆ ಹಾಕಿದ್ದೆ, ಅವೆಲ್ಲ ಇಲ್ಲೇ ಹುಟ್ಕೊಂಡವು. ನೋಡ್ರಿ ಮಣ್ಣು ಎಷ್ಟು ಚಾ ಪುಡಿ ಥರ ಐತಿ. ಯಾಕಂಥೇಳಿ ಇದ್ರ ಸೀಕ್ರೆಟ್ನ ನಾನು ಹೇಳ್ತೇನೆ. ಇಲ್ಲೈತಲ್ಲ ಪ್ಲ್ಯಾಂಟ್, ಇದು ಬಳ್ಳಿ ಇದೇ ಸೇಮು ಇಲ್ಲಿನೂ ಐತಿ. ಇದು ಬನಾನಾ ಪ್ಲ್ಯಾಂಟ್. ಇದು ಸ್ಪೈಡರ್. ಇದು ಮನಿ ಪ್ಲ್ಯಾಂಟ್. ನಾನಲ್ಲಿ ಕಟ್ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇದು ಒಂಥರ ಬೇರೆದ್ದು. ಇಲ್ಲೈತೆ ನೋಡ್ರಿ, ನಾ ಅಲ್ಲಿ ಲೀವ್ಸ್ ಎಲ್ಲ ಕಟ್ ಮಾಡೀನಿ, ಫಸ್ಟ್ ತೋರಿಸಿದ್ನಲ್ಲ ಅದರ ಎಲೆಗಳನ್ನು ಇಲ್ಲಿ ಹಚ್ಚೇವಿ. ಎಲೆಯಿಂದ ಹತ್ತೋ ಗಿಡ ಇದು. ಮತ್ತು ಇಲ್ಲಿ ಯೆಲ್ಲೋ ಕಲರ್ ಸಣ್ಣ ಹೂವು, ಬಟ್ಲು ಹೂ ಟೈಪ್ ಸಣ್ಣ ಹೂವು ಆಗ್ತಾವ. ಇಲ್ಲಿ ಆಗತೈತಿ ನೋಡ್ರಿ, ಇದು ಕೇಸರಿ. ಇದು ಸ್ಪೈಡರ್ ಹೂಗಳನ್ನು ಬಿಟ್ಟೈತ್ರಿ. ಇದಿಷ್ಟು ನಮ್ಮ ಮಿನಿ ಗಾರ್ಡನ್ನ. ಇಲ್ಲಿ ಮ್ಯಾಲೂ ಇಟ್ಟೇವಿ. ಇದು ಒಂಥರ ಸಣ್ಣ ಎಲೆಗಳು ಇರುವಂಥ ಗಿಡ. ಇದು ಸ್ಪೈಡರ್. ನಾವು ಒಳಗಡೆನೂ ಸ್ಪೈಡರ್ ಪ್ಲ್ಯಾಂಟ ಹಚ್ಚೇವಿ. ಇದು ಅಲೋವೆರಾ. ಇದು ಸ್ನೇಕ್ ಪ್ಲ್ಯಾಂಟ್ ಥರ, ಆದ್ರೆ ಇದು ಎಲೆ ಅಗಲಿ ಇರ್ತಾವ, ಆದ್ರೆ ಎಲೆಗಳು ಉದ್ದಿರ್ತಾವ. ಇಲ್ಲಿನೂ ಸಹ ಶಂಖಪುಷ್ಪದ ಬೀಜ ಹಾಕಿದ್ವಿ. ಅಲ್ಲೊಂದಿಷ್ಟು ಮ್ಯಾಲೆ ಅದಾವ, ತೋರಿಸ್ತೀನಿ ನಿಮಗೆ. ಇಲ್ಲೇ ಮ್ಯಾಲೆ ಅದಾವ ನೋಡ್ರಿ. ಇದು ಒಂದೆಲಗ ಅಂಥೇಳಿ. ಒಂದೆಲಗ ಅಂತ ಯಾಕೆ ಕರೀತಾರಂದ್ರೆ, ಇದು ಒಂದು ಕೊಂಬೆಗೆ ಒಂದು ಎಲೆಯನ್ನು ಬಿಡ್ತೈತಿ, ಅದಕ್ಕಾಗಿ ಇದನ್ನು ಒಂದೆಲಗ ಅಂತ ಕರಿತೇವೆ. ಇದಂತೂ ಮನೆಗೆ ಭಾಳ ಚಲೋದು. ಯಾಕಂದ್ರೆ ಇದ್ರದ್ದು ಜ್ಯೂಸ್ ಮಾಡಿಕೊಂಡು ಸತ್ಯಕ್ಕೆ ಕುಡಿತಾರೆ. ಯಾಕಂದರೆ ಇದರಿಂದ ಆರೋಗ್ಯ ಚೆನ್ನಾಗಿರ್ತೈತಿ.
ಇಲ್ಲಿ ನಾವು ಪಾಲಕ್ ಬೀಜಗಳನ್ನು ಹಾಕಿದ್ವಿ ಸ್ವಲ್ಪ, ಅವು ಹುಟ್ಟಿದಾವೆ. ಇದು ಖಾಲಿ ಐತಿ, ಇದ್ರೊಳಗೆ ಏನಾದರೂ ಒಂದು ಬೆಳಿಬೇಕು. ಇಲ್ಲಿ ಸತ್ಯಕ್ಕೆ ಪಾಲಕ್ ಮತ್ತು ಕೊತ್ತಂಬರಿ ಹಾಕಿದ್ವಿ, ಆದ್ರೆ ಕೊತ್ತಂಬರಿ ಜಾಸ್ತಿ ಹುಟ್ಟಿಲ್ಲ. ಈಗ ಹುಟ್ಟಾಕತ್ತಿದ್ವು, ಇದರಲ್ಲಿ ಆಲ್ಮೋಸ್ಟ್ ಹುಟ್ಟಿಲ್ಲ. ಇವು ಪಾಲಕ್. ಇದ್ರ ಒಳಗೆ ನಾವು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಗಿಡನ ಜಾಸ್ತಿ ಬೆಳಿತೀವಿ. ಯಾಕಂದ್ರೆ ನಾವು ಏನಾದರೂ ವೇಸ್ಟ್ ಆಗಿರ್ತೈತಲ್ಲ ತರಕಾರಿನ ತಂದು ಇದ್ರೊಳಗೆ ಹಾಕಿದ ಕೂಡಲೇ ಅದ್ರೊಳಗಿನ ಬೀಜ ಹುಟ್ಟಿ ಬಿಡ್ತಾವೆ. ಇಲ್ಲಿ ನೋಡ್ರಿ. ಮತ್ತು ಮಣ್ಣೊಳಗೆ ಮಿಕ್ಸ್ ಮಾಡೋಬೇಕಾರೆ ನಾವು ಒಂದು ಏನಂದ್ರೆ ಗೊಬ್ಬರನ ಹಾಕ್ತೀವಿ. ಅದು ಯಾವ ರೀತಿ ಅಂದರೆ ಯಾವುದೇ ರೀತಿ ಹೊರಗಿನ ಗೊಬ್ಬರ ಅಲ್ಲ, ಮನೆ ಒಳಗೆ ಮಾಡಿರೋವಂಥದ್ದು. ಆ ಗೊಬ್ಬರದೊಳಗೆ ನಾವು ತರಕಾರಿಗಳನ್ನು ಹಾಕಿದಾಗ ವೇಸ್ಟ್ ಆಗಿರೋ ತರಕಾರಿ, ಆ ತರಕಾರಿ ಇಂದನ ಮಣ್ಣು ತಗೊಂಡು ಅದು ಗೊಬ್ಬರ ಆಗಿರ್ತೈತಲ್ಲ ಆ ಮಣ್ಣನ್ನು ಇದ್ರೊಳಗೆ ಹಾಕಿರ್ತೀವಿ. ಅದಕ್ಕಾಗಿ ಅದ್ರ ಜೊತೆಗೆ ಇದು ಬೀಜಗಳು ಹುಟ್ಟಿರ್ತಾವೆ. ಈಗ ಅದೇನಂದ್ರೆ ಸೀಕ್ರೆಟ್, ಮಣ್ಣು ಚಾಪುಡಿ ಥರ ಆಗಕ್ಕೆ ಏನು ಸೀಕ್ರೆಟ್ ಅಂದ್ರೆ ಇದು. ಇದು ಎಲ್ಲಿಂದನೂ ತರಿಸಿದ ಮಣ್ಣಲ್ಲ, ಇದು ನಾವು ಮನೆ ಒಳಗೆ ಮಾಡಿರೋದು. ನಿಮ್ಗೆ ಒಂದಿಷ್ಟು ಮಣ್ಣು ಸಿಕ್ಕರೆ ಸಾಕು, ಮನೆ ಒಳಗಿನ ತರಕಾರಿ ಸಿಪ್ಪೆಗಳು ಮತ್ತು ನಾವು ಹಣ್ಣು ತಿಂದಿರುವಂಥ ಸಿಪ್ಪೆಗಳು ಎಲ್ಲ ನಾವು ಸ್ಟೋರ್ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ನಾವು ಅದಕ್ಕೆ ಹೊರಗಡೆ ಇರ್ತೈತಲ್ಲ ಹುಲ್ಲು, ಆ ಹುಲ್ಲನ್ನು ಹಾಕಬೇಕು. ಹುಲ್ಲನ್ನು ಹಾಕಿ ಆಮೇಲೆ ಇದ್ರೊಳಗೆ ಎರೆಹುಳ ಬಿಟ್ಟೇವಿ. ಆ ಎರೆಹುಳದಿಂದನ ಈ ರೀತಿ ಮಣ್ಣು ಆಗಿರ್ತೈತಿ. ನಾವು ಗಿಡದೊಳಗೆ ಇದ್ರೊಳಗೆ ಈ ಬುಟ್ಟಿ ಒಳಗೆ ಅಷ್ಟೇ ಅಲ್ಲ, ಗಿಡದೊಳಗೂ ಎರೆಹುಳ ಬಿಟ್ಟಿರೋದ್ರಿಂದ ಆ ರೀತಿ ಆ ಮಣ್ಣು ಆಗೈತಿ. ಇದೇ ಸೀಕ್ರೆಟ್ನಿಂದ ನೀವು ಬೆಳೆಸಿರೋಂಥ ಗಿಡಗಳೆಲ್ಲ ಚೆಂದಾಗೆ ಬೆಳಿತಾವ. ಲಾಸ್ಟ್ ವ್ಯೂ ಯಾವ ಥರ ಕಾಣಿಸ್ತೈತೆ ಅಂದರೆ ಹಿಂಗೆ ಕಾಣಿಸ್ತೈತಿ. ನಾವು ಎಷ್ಟು ಗಿಡ ಬೆಳೆಸ್ತೀವಲ್ಲ ಅಷ್ಟು ಮನೆ ಚಂದ ಕಾಣಿಸ್ತೈತಿ. ಇದಿಷ್ಟು ನಮ್ಮ ಹೋಮ್ ಗಾರ್ಡನ್ನದ್ದು ವ್ಲಾಗ್. ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.